ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸ್ಗೆ ಇವತ್ತು ನಾನು ನೀರು ದೋಸೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಒಂದು ಬೌಲಿಗೆ ನಾನು 1.5 ಲೋಟದಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ. 1.5 ಲೋಟದಷ್ಟು ಅಕ್ಕಿ ಹಾಕಿದರೆ 1 ಮುಕ್ಕಾಲು ಬೌಲ್ ಅಷ್ಟು ನೀವು ಅಂದರೆ ಅದೇ ಅಳತೆಯಲ್ಲಿ ಲೋಟದಷ್ಟು ಕೊಬ್ಬರಿಯನ್ನು ಹಾಕಬೇಕಾಗತ್ತೆ, ಅಂದರೆ ಸ್ಮೂತಾಗಿ ಆಗುತ್ತೆ ದೋಸೆ. ಅದಕ್ಕೋಸ್ಕರ ಸೊ ನೋಡಿ, ಚೆನ್ನಾಗಿ ತೊಳ್ಕೊಂಡು ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ನೀವು ಯಾವ ಅಕ್ಕಿ ಆದರೂ ತೊಗೊಳ್ಳಿ. ಸೊ ನೋಡಿ, ಈಗ ಅದು ಚೆನ್ನಾಗಿ ನೆಂದಿದೆ. ಈಗ 3-4 ಗಂಟೆಗಳ ಕಾಲ, ಇಲ್ಲ ರಾತ್ರಿ ಪೂರ ನೆನೆಸಿಟ್ಟು ಮಾರ್ನಿಂಗ್ ಬೇಕಾದರೆ ನೀವು ಅದನ್ನ ರುಬ್ಕೋಬೋದು. ನೋಡಿ, ಈಗ ಅದಕ್ಕೆ ನಾನು ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರಬೇಕು ಕೊಬ್ಬರಿ, ಅಂದರೆ ಚೆನ್ನಾಗಾಗತ್ತೆ ದೋಸೆ. ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಈಗ ಇದನ್ನು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಾವು ಎಷ್ಟು ಬೇಕೋ ನೋಡಿಕೊಂಡು. ಈಗ ಅದೇ ನಾನ್ ಸ್ಟಿಕ್ ಹಂಚಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದ್ರದ್ದೇ ಒಂದು ತವಾ ಸಿಗುತ್ತೆ ನೀರು ದೋಸೆದೆ. ಸೊ ನೋಡಿ, ತುಂಬ ರುಚಿಯಾಗುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ, ಈ ಥರ ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಎಣ್ಣೆ ಹಾಕಿದ್ದೀನಿ. ಭಾಳ ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಯಾಕಂದರೆ ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಎಣ್ಣೆ ಬೇಕಾಗಲ್ಲ. ಎಲ್ಲ ಕಡೆಗೆ ಸುತ್ತಲೂ ತೆಕ್ಕೊಂಬಿಡೋಣ, ಅದಷ್ಟು ಅದೇ ಎದಾಳ್ತಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದೊಳ್ಳೆ ಖಾರವಾಗಿರುವ ಚಟ್ನಿ ಜೊತೆಗೆ ಹಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ನೋಡೋಣ. ವಾವ್, ಚೆನ್ನಾಗಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ನನಗೂ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.